ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಸೂಪರ್ ಗುರು ಜಗ್ಗಿ ಯೂಟ್ಯೂಬ್ ಚಾನಲಲ್ಲಿ 2ನೇ ಎಪಿಸೋಡ್ನ ಬಿಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳೆಲ್ಲ ಬಸ್ ಒಳಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಶಿಸ್ತಿನಿಂದ ಕಲಿತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ಬೇಕಂಡ್ರೋ ಅಂತ ಎಲ್ರಿಗೂ ಆನ್ ಮಾಡ್ತಿದ್ದೆ. ಹಾಗೆ ಅದ್ರ ಬಗ್ಗೆ ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ತುಂಬ ಖುಷಿ ಆಗ್ತಾಯಿದ್ರು, ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ಬನ್ನಿ ನೋಡೋಣ ಅವ್ರು ಏನೇನೆಲ್ಲ ಮಾತಾಡಿದ್ರು, ಏನೇನೆಲ್ಲ ಇತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡ್ಯಾನ್ಸ್ ಮಾಡ್ತಾರೆ ತಂದ್ಬಿಟ್ಟು ಅವ್ರ ಜೊತೆ ಸಪೋರ್ಟಿವ್ ಆಗಿ ಬಂದು ನಿಂತವ್ರೆ. ಇವ್ರು ಒಂದೊಂದ್ ಟೈಮ್ ಮಾಡ್ರು ಅಂತಂದ್ರೆ ಕಯ್ಯ ಪುಯ್ಯ ಕುಯ್ಯ ಪುಯ್ಯ ಅಂತವೆ. ನೀವೆಲ್ಲ ನೋಡಿ, ನಿಜ ತಾನೆ ಪಾಪ. ನೋಡಿ ಕೆಲಸ ಎಲ್ಲ ಬಿಟ್ಟು ನಿಮ್ ಜೊತೆ ಬಂದು ನೀವು ಮಕ್ಳೆಲ್ಲ ನೆಕ್ಸ್ಟ್ ನೀವೆಲ್ಲ ನೀವು ನೆಕ್ಸ್ಟ್ ಚೆನ್ನಾಗಿ ದುಡಿಬೇಕಾದ್ರೆ ಏನ್ ಹೇಳಿ, ಅವಾಗ ನೀವ್ ಇಟ್ಕೊತೀರಾ ಅಮ್ದಿರ್ ಕೊಡ್ತೀರಾ? ಎಲ್ಲ ನೀವೇ ಇಟ್ಕೊಳ್ಳೋದು. ಅಮ್ದಿರ್ಗೆ ಎಲ್ಲಿ ಕೊಡ್ತೀರಾ? ಅಮ್ದಿರ್ಗೆಲ್ಲ ಲೊಟ್ಟೆ ನಡೆಯಬೋ ಹೋಗ್ತೀರಾ. ಬರೀ ಇಂತದೆಯಾ? ಓ ಹಿಂಗಂದ್ರೆ ನಾವು ಬಾಳ ಜನ ನೋಡ್ಬಿಟ್ಟಿದೀವಿ ಕಣಯ್ಯ. ಜರ ನೈಟ್ ಕೂದಲ % ಗೌರಿ 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 ಅದೇ ಮ್ಯಾಟ್ರು ಹೇಳಿ. ಏನ್ ಹೇಳಿದ್ ಗೊತ್ತಾ? ನೆಕ್ಸ್ಟ್ ಎಲ್ಲ ನೋಡಿ ಅಷ್ಟೊಂದು ನಿಮ್ ಜೊತೆ ಬಂದು ನೋಡಿ, ನಾನ್ ನಿಮ್ಮ ಅಮ್ದಿರ್ ಬಗ್ಗೆ ನೋಡಿ ಅಷ್ಟೊಂದು ಕಷ್ಟ ಪಡ್ತಾವ್ರೆ, ಅಷ್ಟೊಂದು ಇದ್ ಮಾಡ್ತಾವ್ರೆ ಅಂತ ಹೇಳಿದ ತಕ್ಷಣ ಗೊತ್ತಿ ಬಿಡಿ ಸಾರ್ ಯಾರು ಅಂತೀರಾ? ಇವಾಗೇ ಕೇಳಿಸ್ಕೊಳಕ್ ರೆಡಿ ಇಲ್ಲ. ನೆಕ್ಸ್ಟ್ ನಿಮ್ ಅಮ್ದಿರ್ ಏನಾದ್ರು ಹೇಳೋದ್ ರೆಡಿ ಕೇಳಿಸ್ಕೊಳಕ್ ರೆಡಿ ಇರ್ತೀರಾ? ಇರೋದಿಲ್ಲ. ಎಲ್ಲಿರ್ತೀರಾ? ವಾಯ್ಸೇ ಬರ್ತಾ ಇಲ್ಲ. ಎಲ್ಲಾರು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಹೇಳೋದು ತಟ್ಟೆಗೆ ಇಟ್ಟು ಬೀಳಕ್ಕಿಂತ ಮುಂಚೆ ಆಹಾ ಅಂತಾರೆ, ಇಟ್ಟು ಬಿದ್ದಾದ್ಮೇಲೆ ನಡಿಲೋ ಯಾವ ನೆತ್ತಿಗ್ತಾನೆ ತಟ್ಟೆ ಅಂತಾರೆ. ಹಂಗೆ ಕತೆ ಅಲ್ವಾ? ಮೇಡಮ್ ಬರೀ ಪಂಚ ಆಗ್ತಾ ಇರ್ತಾರೆ. ಇವ್ರಮ್ಮ ಅನ್ಸುತ್ತೆ. ಇವ್ರಮ್ಮ ಅಲ್ಲ. ಕರೆಕ್ಟ್ ಆಗಿ ಹೇಳೋದ್ನ ತಪ್ಪು ಹೇಳೋದ್ನ? ನಿಮ್ಗೆ ಅಮ್ಮ ಆಗ್ಬೇಕಲ್ವಾ? ಇಲ್ಲ ನೀನ್ ಅವ್ರಮ್ಮನ ಅವ್ರ ನಿಮ್ಮಮ್ಮನ? ನಿಮ್ಮಮ್ಮ ಅವರಮ್ಮ ಇವ್ರಮ್ಮ ಯಾರು? ಇದು ಆಕ್ಚುಲಿ ಚೆನ್ನಾಗಿರೋ. ನೀನ್ ಅವರಮ್ಮನ ತೋರ್ಸು ಮುಖ. ಅವ್ರ ನಿಮ್ಮಮ್ಮ ಆದ್ರೆ ನಿಮ್ಮಮ್ಮ ಅವ್ರಮ್ಮಂಗೆ ಏನಾಗ್ಬೇಕು? ನಾನ್ ಕೇಳಿದ ಅರ್ಥ ಆಯ್ತಾ? ಆಯ್ತಾಯ್ತು ಬೈಲಿ ಆಯ್ತಾಯ್ತು. ಕೇಳಿಲ್ಲ, ನಿಮ್ಮ ಅಪ್ಪ ಅವ್ರ ತಮ್ಮ ಅವ್ರಿಗೆ ತಮ್ಮ ಆದ್ರೆ ನಿಮ್ಮಪ್ಪ ನಿನ್ಗೇನಾಗ್ಬೇಕು? ಇಲ್ಲ, ಹೆಂಗೆ? ಅದೇಂಗ ಆಗ್ತಾರೆ? ಅಲ್ಲ ಅಲ್ಲ ನಾನ್ ಕೇಳಿದ್ದು ಅದಕ್ಕೆ ಹೇಳ್ತಿರೋದು, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಅಂತ. ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಅರ್ಥ ಆಗಲ್ಲಲ್ವಾ? ಕೇಳಿಸ್ಕೋಬೇಕು, ಓಕೆನಾ? ಈಗ ನಿಮ್ಮ ಅಮ್ಮವ್ರ ಮಗ ನಿನಗ್ ತಮ್ಮ ಆದ್ರೆ ನಿನ್ ತಮ್ಮನ್ ಮಗ ನಿಮ್ಗೇನಾಗ್ತಾನೆ? ಒಂದೇ ಸತಿ ಹೇಳೋದು. ಯಾರು ಹೇಳಿದ್ದು? ಆಯ್ತು, ನಿನ್ ಅಳಿಯನ್ ತಮ್ಮ ನಿನ್ ಅಳಿಯ ಆದ್ರೆ ನಿನ್ ಮಗನ್ ತಮ್ಮ ನಿನ್ಗೇನಾಗ್ಬೇಕು? ಹೆಂಗೆ? ನಿನ್ ಮಗನ್ ತಮ್ಮ ನಿನ್ಗೇನಾಗ್ಬೇಕು? ಹೀಗೆ ಈ ತರ ಕನ್ಫ್ಯೂಷನ್ಸ್ ಕ್ವಶನ್ಸ್ ಗಳು ನಮ್ಮ ಹತ್ರ 1000 ಇರ್ತವೆ. ಬಟ್ ನಮ್ಮ ಮೇಡಮ್ದಿರೆಲ್ಲ ಸ್ವಲ್ಪ ಹೇಳ್ಬಿಡ್ತಾರೆ ನಾಲೆಜ್ ಪರ್ಸನ್ಸ್. ಸ್ವಲ್ಪ ನಮ್ಮ ಹುಡುಗರು ಗೊತ್ತಾಗಲ್ಲ ಕನ್ಫ್ಯೂಷನ್ಸ್. ಹೇಳೇ ಮತ್ತೆ ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಹಾಡಿಗೆ ಪ್ರಾಕ್ಟೀಸ್ ಮಾಡಿದಾಯ್ತು, ಡ್ಯಾನ್ಸ್ ಮಾಡಿದಾಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಹೇಳಿ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಆಯ್ತಾ? ABCD ಯಲ್ಲಿ A ತೆಗೆದ್ರೆ B ಏನಾಗ್ಬೇಕು? ABCD ಯಲ್ಲಿ A ತೆಗೆದ್ರೆ B ಏನಾಗ್ಬೇಕು? ಹೇಳ್ರಿ ನೋಡೋಣ. ಅದೆಲ್ಲ ನನ್ ಕರೆಕ್ಟ್ ಆಗಿ ಕ್ವಶನ್ ಕೇಳಿಸ್ಕೊಡ್ರಿ. ABCD ಯಲ್ಲಿ A ತೆಗೆದ್ರೆ B ಏನಾಗ್ಬೇಕು?
ಕರೆಕ್ಟ್. ಕೇಳ್ರಿ ಯಾವ್ದಪ್ಪ ಇದನ್ನ ನಾನು ಅನ್ನುವಾಗೆ ಕಲ್ತಿದ್ದೆ. ಪಕ್ಕದಲ್ಲಿ AC ಐತಲ್ಲ ಅದಕ್ಕೆ ಕೋಲ್ಡ್ ಆಗಿರುತ್ತೆ. ನಾನ್ ಕೇಳ್ತೀನಿ ಹೇಳೋದಿಲ್ಲ ಆಯ್ತಾ. ರೋಡ್ ಮೇಲೆ ಗಾಡಿ ಹೋಗುತ್ತೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರೋಡ್ ಮೇಲೆ ಗಾಡಿ ಹೋಗುತ್ತೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ಹೆಂಗ್ ಹೋಗುತ್ತೆ ಗಾಡಿ ಮೇಲೆ? ಹೆಂಗೆ ಅದ್ರ ಮೇಲೆ ಹೋಗ್ತಾರ ಜನರು? ಈಗ ರೋಡ್ ಅಲ್ವೇನಪ್ಪ, ರೋಡ್ ಮೇಲೆ ಗಾಡಿ ಹೋಗ್ತಿದೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ಹೆಂಗ್ ಹೋಗುತ್ತೆ? ನಾನ್ ಕೇಳ್ತಿರೋದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಕ್ವಶನ್ ಕೇಳಿಸ್ಕೊಳ್ಳಿ. ರೋಡ್ ಮೇಲೆ ಗಾಡಿ ಹೋಗುತ್ತೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರೋಡ್ ಮೇಲೆ ಗಾಡಿ ಹೋಗುತ್ತೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಕ್ವಶನ್ ಅಲ್ಲೇ ಆನ್ಸರ್ ಇದೆ, ಗಾಡಿ ಮೇಲೆ ಏನ್ ಹೋಗುತ್ತೆ? ಏನು ಅಂದ್ರೆ ಗೊತ್ತಾ ಏನು ಅಂತ? ಏನು ಅದನ್ನೇ ಹೇಳಿದ್ದು, ಗಾಡಿ ಮೇಲೆ ಏನ್ ಹೋಗುತ್ತೆ? ಪದ ಹೋಗುತ್ತಾ? ಅವ್ ಹಂಗೆ ಇರೋದು, ಸಿಂಪಲ್ ಆಗಿರ್ತವೆ. ನೀವು ಅದನ್ನ ನೀಟಾಗಿ ಒಳ ಅರ್ಥ ಮಾಡ್ಕೋಬೇಕು. ಈಗ ನಾನೇನ್ ಅಂದಿದ್ದು, ಏನ್ ಹೋಗುತ್ತೆ ಅಂತ ಕೇಳಿದೆ. ಏನ್ ಹೋಗುತ್ತೆ? ರೋಡ್ ಮೇಲೆ ಗಾಡಿ ಹೋಗುತ್ತೆ, ಗಾಡಿ ಮೇಲೆ ಏನ್ ಹೋಗುತ್ತೆ ಅಂತ ಹೇಳಿದ್ ನಾನು. ನೀವು ಏನ್ ಹೋಗುತ್ತೆ ಅನ್ಕೊಡ್ರಿ ಅಲ್ವಾ? ಹಾ ಆಯ್ತಾ. ಅಲ್ಲ ನಿಮ್ ಸ್ಕೂಲಲ್ಲಿ ಯಾವ್ದು ಒಳ್ಳೊಳ್ಳೆ ಕ್ವಶನ್ಗಳು ಇಲ್ವಾ? ನಿಮ್ ಸ್ಕೂಲಲ್ಲಿ ಕೇಳಿ ನೋಡೋಣ. ನಿಮ್ ಸ್ಕೂಲಲ್ಲಿ ಕೇಳ್ತಾರಲ್ಲ ಕ್ವಶನ್ಗಳು. ಹಾ ಮನೆ ಮೇಲೆ ಗಿಣಿ, ಗಿಣಿ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಹುಲ್ಲು, ಹುಲ್ಲು ಮೇಲೆ ಎಮ್ಮೆ. ಏನು? ಇದು ಈಗ ಇನ್ನೊಂದ್ಸತಿ ಹೇಳ್ಬೇಕಾಗ್ತದೆ, ಯಾಕೆಂದ್ರೆ ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ. ಒಂದೇ ಸತಿ ನೀವ್ ಹೇಳ್ಬೋದು, ಆದ್ರೆ ಬಟ್ ಇದು ಇಷ್ಟು ಆಯ್ತಾ? ನಾನ್ ನಿಮ್ಗೆ ಅಷ್ಟು ಸತಿ ಹೇಳಿದೀನಿ. ಮನೆ ಮೇಲೆ ಗಿಣಿ, ಗಿಣಿ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಹುಲ್ಲು, ಹುಲ್ಲು ಮೇಲೆ ಎಮ್ಮೆ. ಎಮ್ಮೆನಾ? ಎಮ್ಮೆ. ಎಮ್ಮೆ ನೀನು ಗಿಣಿ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಹುಲ್ಲು, ಹುಲ್ಲು ಮೇಲೆ ಎಮ್ಮೆ. ಎಮ್ಮೆ ಅಂದ್ರೆ ಏನು? ಅದೇ ಏನು? ಏನಾ? ಓ ಕುಟ್ಕೋ ಏನಾ? ಓಕೆ ಓಕೆ. ಹಾ ಬೆಳ್ಳುಳ್ಳಿ ಎಷ್ಟು ಹೇಳ್ಬೋದು? ಕ್ವಶನ್ ಆಲ್ರೆಡಿ ಮುಗಿದಿದೆ ಆಯ್ತಾ? ಇಲ್ಲ ನೀವೆಲ್ಲ ಒಂದ್ ಗ್ರೂಪು, ನಾನೊಬ್ಬನೇ ಒಂದ್ ಗ್ರೂಪು ಅಲ್ವಾ? ಅದಕ್ಕೋಸ್ಕರನೇ ಈಗ ನಾನೊಂದು, ಈಗ ನೀವ್ ನನಗ್ ಕೇಳಿದ್ದೀರಾ, ನಾನ್ ನಿಮ್ಗೊಂದು ಕೇಳ್ತೀನಿ ಆಯ್ತಾ? ಅದ್ರಲ್ಲಿ ನೀವು ಎಷ್ಟೊಂದಲ್ಲಿ ಫೇಲ್ ಆಗಿದ್ದೀರಾ. ಒಂದ್ರಲ್ಲಿ ಫೇಲ್ ಆಗ್ಬಿಟ್ಟಿದೀನಿ ಅಂತೆ ನೋಡ್ದ ಆಯ್ತಾ? ಈಗ ಸರಿ ನೀವೇ ಒಂದ್ ಕೇಳಿ. ಹಾ ಕೇಳ. ಯಾರಪ್ಪಂದ ಆದ್ರೇನು ಕೋಳಿ ಇದೆ, ಅದ್ ಗೊತ್ತು ಕೋಳಿ ಇದೆ ಅಂತ. ಈ ಕೋಳಿ ಎಲ್ಲ ವಿಡಿಯೋ ಮಾಡಿ ಬಿಟ್ಬಿಟ್ಟು ಇಡೀ ಕರ್ನಾಟಕನೇ ನೋಡೈತೆ ನೀವ್ ಮಾಡಿರೋದು. ಈಗ ಒಂದ್ಬಿಟ್ಟು ಕ್ವಶನ್ ಕೇಳ್ತೀರಾ? ನೆಕ್ಸ್ಟ್
ಆಯ್ತಪ್ಪ. ಹಾ ಹೇಳು. ನಾಲೆಡ್ಜ್ ಕ್ವೆಶ್ಚನ್ ಓಕೆನಾ. ನಮ್ ಗ್ಯಾಲಕ್ಸಿ ಹೆಸರೇನು, ಅದ್ರ ಪಕ್ಕದ ಗ್ಯಾಲಕ್ಸಿ ಹೆಸರೇನು, ಅವ್ ಎರಡರದ ಹೆಸರೇನು? ನಮ್ ತಾತ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಮನ್ ಸೈನ್ಸ್ ಓದಿಲ್ವಲ್ಲ ನಾನು. ಮಿಲ್ಕಿ ವೇ ಗ್ಯಾಲಕ್ಸಿನ. ನಮ್ ಗ್ಯಾಲಕ್ಸಿ ನಾವಿರೋದು ಮಿಲ್ಕಿ ವೇ ಗ್ಯಾಲಕ್ಸಿ ನಲ್ಲಿ. ಹಾ. ಅದ್ರ ಪಕ್ಕದ ಆಂಡ್ರೋಮೇಡಾ, ಅದು ಬಿಗ್ಗೆಸ್ಟ್ ಗ್ಯಾಲಕ್ಸಿ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್. ಯಾರು ಹೇಳಿದಿದನ? ರಿಸರ್ಚ್ ಮಾಡಿ. ಯಾರು ಮಾಡಿದ್ದು? ನಾನು ಹಾ. ಹಾ ನಿನ್ಗೆ ಬಾಯಿ ಇದೆಯಲ್ಲ, ಅದ್ರಲ್ಲಿ ಎಷ್ಟಲ್ಲಿದೆ ಹೇಳಿ ನೋಡೋಣ. ಹೇಳ. 32 ಅಲ್ಲ? ಯಾರು ಹೇಳಿದೀನಿ 32 ಅಲ್ಲಿದೆ ಅಂತ? ನಿಮ್ಮೆಲ್ರಿಗೂ ಕೇಳ್ತಾ ಇದೀನಿ, ಹೇಳ್ರಿ ಎಷ್ಟಲ್ಲಿದೆ ನಿಮ್ಗೆ? ಇನ್ನ ಇಲ್ಲ. ಕರೆಕ್ಟ್ ಇರಿ, ಅವ್ರೇ ಹೇಳಿ. ಹ ಇಲ್ಲ. ನೋಡದಾ? ಇರು ಒಂದ್ ನಿಮಿಷ ಇರು. ನಿಮ್ ಬಾಯಲ್ಲಿರೋ ಹಲ್ಲುಗಳು ಎಷ್ಟಿದಾವೆ ಅಂತಾನೆ ನಿಮ್ಗೆ ಹೇಳ್ಸಕ್ ಆಯ್ತಾ ಇಲ್ಲ. ಇನ್ನ ಮೇಲ್ಗಡೆ ಇರೋ ಪ್ಲಾನೆಟ್ ಅಲ್ಲಿ ಅಷ್ಟೈತೆ ಇಷ್ಟೈತೆ ಅಂತ ಹೆಂಗ್ ಹೇಳ್ತೀರಿ ನೀವು? ನೀವು ರಿಸರ್ಚ್ ಮಾಡಿ ಬಾಯಲ್ಲಿ, ಇವಾಗ ಕುತ್ಕೊಂಡು ರಿಸರ್ಚ್ ಮಾಡಿ. ಕೈಯಲ್ಲಿರೋ ಬಾಯಿ ಅಲ್ಲೆಲ್ಲೋ ಇರೋದನ್ನ ಯಾಕೆ ರಿಸರ್ಚ್ ಮಾಡ್ತೀರಾ? ಇಲ್ಲಿ ಬಾಯಲ್ಲಿ ಐತಲ್ಲ, ರಿಸರ್ಚ್ ಮಾಡಿ ಎಣ್ಸಿ ನೋಡೋಣ. ಕೌಂಟ್ ಮಾಡಿ, ಎಲ್ಲ ಕೌಂಟ್ ಮಾಡಿ. ನಿಮ್ ಬಾಯಲ್ಲಿ ಇರೋದನ್ನ ಕೌಂಟ್ ಮಾಡಿ, ಕೌಂಟ್ ಮಾಡಿ, ಕೌಂಟ್ ಮಾಡಿ. ಇರು ನಿಂಗೆ 28, ನಿಂಗೆ ಅವ್ರಿಗೇನು 27? ಹಾ ಅದೇ ಹೇಳು. ಅದನ್ನೇ ಮತ್ತೆ ಹೇಳ್ತಿರೋದು. ನೀನ್ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಇಷ್ಟೇ ಅಲ್ಲಿದೆ ಅಂತ. ಗೊತ್ತಾಗ್ತಾ ಇದೆಯಾ? ನೀನ್ ದೊಡ್ಡೋಳಾಗ್ತೀವಿ ಗೊತ್ತಾ, ಫುಲ್ಲು. ಅಂದ್ರೆ ನಮ್ಮಂಗೆ ಸ್ವಲ್ಪ ಏಜ್ ಆಗುತ್ತಲ್ಲ, ಅವಾಗ ಎಕ್ಸಾಕ್ಟ್ ಆಗಿ ನೀನ್ ಬೆಳೆಯೋದೆ ಫೈನಲಿ ಒಬ್ಬ ಮನುಷ್ಯನಿಗೆ 32 ಹಲ್ಲು ಅಷ್ಟೇ. ಕೆಲವೊಬ್ರಿಗೆ ಸಿಕ್ಲತ್ತು ಒಂದು ಇಲ್ಲಿ ಒಳಗಡೆ 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 ಹಂಗೆಲ್ಲ ಬೆಳೆದ್ಬಿಟ್ಟಿರ್ತದೆ. ಹಾ ನೋಡಿ ಆತರ. ಈಗ ಅವಳಿಗೆ 27 ಅಂತ ಹೇಳ್ತಾವಳೆ, ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳೋದು? ಪಾಪ. ಹಾ ಇರ್ಲಿ, ಓಕೆ. ಹಾ ಹೇಳಮ್ಮ, ಇನ್ನು ಯಾಕೆ ಲೇಟು? ನಾನೇ. ಹೌದಾ? ಹೇಳೋ, ಯಾರು ಸುಳ್ಳು ಹೇಳೋದು? ಯಾರು ಅಂತ ಹೆಂಗ್ ಹೇಳೋದು? ಪ್ರಪಂಚದಲ್ಲಿ ಯಾರು ಸುಳ್ಳು ಹೇಳ್ತಾರೆ? ಹೇಳಿ ನೋಡೋಣ, ಯಾರು ಸುಳ್ಳು ಹೇಳ್ತಾರೆ? ಯಾಕೆ ಬೇರೆಯವ್ರು ಯಾರು ಹೇಳಲ್ವಾ? ಸಿನಿಮಾ ಕರೆಕ್ಟ್ ಆಗಿ ಹೇಳ್ದ. 20 ಅಲ್ಲಿಗೆ 27 ಅನಿರೀಕ್ಷಿತ ಅತಿಥಿಗಳು ಹಾಡು ಬಂದಿತ್ತಲ್ಲ ಅವನ್ನೇ. ನೀ ಬಂದಾಗಳಿಗೆ ತುಸು ಜಲ್ಲಂತೂ ಎದೆಗೆ. ಅದು ಅಲ್ಲ 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 ಇರಿ ನೋಡಿ, ಇದು ನಿದ್ದೆ ಹೊಡಿತಾರ ತರ ನಾಟಕ ಮಾಡ್ತಾನೆ. ಅವಳು ನಿದ್ದೆ ಮಾಡದೆ ಎದ್ದಿರೋದು ಅಂದ್ರೆ ನಿಮ್ ಜೊತೆನೆ ಅನ್ಸುತ್ತೆ. ಯಾಕೆಂದ್ರೆ ನಿಮಗ್ ಡ್ಯಾನ್ಸ್ ಅದಕ್ಕೇನೆ ನಿಮ್ ಡ್ಯಾನ್ಸ್ ಹೇಳ್ಕೊಡ್ಲೇ ತಾನೇ ಇರ್ಬೇಕಲ್ಲ. ಜಾಸ್ತಿ ನಿದ್ದೆ ಮಾಡ್ತಾರೆ. ನಮ್ಮ ಹೆಂಗ್ ಗೊತ್ತಾ, ಹಿಂಗೆ ಮಲಗಿ ಪಪ್ಪಿ, ಇನ್ನೇನ್ ಪಪ್ಪಿ ಸಮಾಚಾರ, ಹೆಂಗಿತ್ತು ಪಪ್ಪಿ ಇವತ್ತೆಲ್ಲ ಚೆನ್ನಾಗಿತ್ತಾ, ಏನೇನಾಯ್ತು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇರ್ತೀನಿ ಅನ್ಕೋ.
ಹಂಗೆ ಎಲ್ಲ ಮಾತಾಡ್ತಾ ಪಪ್ಪಿ ಅನ್ನೋಷ್ಟಲ್ಲಿ ನಿದ್ದೆ ಮಾಡ್ಬಿಟ್ಟಿದೆ. ಎದ್ದೋಳೆ ಬಿಡು ಜೋಗಮ್ಮ, ನಂಗೆ ನಿದ್ದೆ ಮಾಡ್ತಿದೆ. ಅಷ್ಟೊತ್ತು ಕಾಲೇ ಮಲ್ಗೆ ಬಿಟ್ಟಿರ್ತಾಳೆ. ನೀನ್ ಎಷ್ಟು ಎಪ್ಸಿದ್ರು ಆಮೇಲೆ ಎದ್ದೋಳಲ್ಲ. ಹಾ ಅಲ್ಲ ಏನ್ ಗೊತ್ತಾ, ಫಿಲಮ್ ನೋಡ್ತಾ ಇರ್ತೀವಾ, ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇವತ್ ಸಿನಿಮಾ ನೋಡೋಣ ಅಂತ ಅಂತಿರ್ತೀವಿ ನಾನು ಅವರು. ಓಕೆನಾ? ಯಾಕೆಂದ್ರೆ ಕತೆ ಚೆನ್ನಾಗಿರುತ್ತೆ, ನೋಡೋಣ ಅಂತ ಅನ್ಕೊಂಡಿರ್ತೀವಿ ಮ್ಯಾಮ್. ಎಲ್ಲ ಆಗಿರುತ್ತೆ. ಪಪ್ಪಿ ನೋಡೇ ಪಪ್ಪಿ ಅನ್ನೋಷ್ಟರಲ್ಲಿ ನೋಡ್ತಾ ಇದ್ದೇನೆ, ಸಖತ್ತಾಗಿದೆ ಜುಗುಮ ಅಂತಾಳೆ. ಏನಾಯ್ತು ಹೇಳು ಜುಗು, ಬಿಡು ಜುಗುಮ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ಬೇಕು ಅಂತಾಳೆ. ಯಾವಾಗ ನೋಡಿದ್ರು ಅದೇ ಕತೆ, ಫುಲ್ ನಿದ್ದೆ ಪೋತಿ. ನೋಡಿ ಏನ್ ಮಾಡ್ತಾ ಇದಾರೆ. ಇರಿ ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ, ಏನ್ ಮಾಡ್ತಾವ್ರೆ ಅಂತ ಕೇಳ್ಕೊಂಡು. ಓಕೆ ಅಷ್ಟೇ.